ಮದುವೆ ಅನ್ನೋದು ಪದಕ್ಕೆ ಮೆಡಿಟೇಷನ್ ಅಂತಕ್ಕಂಥ ನಾಮಕರಣವನ್ನು ನಿಜವಾಗಲೂ ಬರೀಬೇಕು ನಾವು ಲಗ್ನ ಪತ್ರಿಕೆಯಲ್ಲಿ. ಮದುವೆ ಎಂದರೆ ಮೆಡಿಟೇಷನ್. ನಿನ್ನ ಪ್ರಕಾರ ಮೆಡಿಟೇಷನ್ ಅಂದರೆ ಏನಮ್ಮ? ಧ್ಯಾನ ಮಾಡುವಂಥದ್ದು. ಧ್ಯಾನ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಆಮೇಲೆ ಇನ್ನೊಂದೇನಮ್ಮ ಹೇಳ್ದಲ್ಲ? ಇಲ್ಲ ಇಲ್ಲ, ಮೆಡಿಟೇಷನಿಗೆ ಸಾಮಾನ್ಯವಾಗಿ ಧ್ಯಾನ ಅನ್ನುವಂಥ ಅರ್ಥ ಹೇಳೋದು. ಅಂದರೆ ಔಷಧ ಇಲ್ಲದೆ ಬದುಕುವುದನ್ನು ಮೆಡಿಟೇಷನ್ ಅಂತ ಹೇಳ್ತೀವಿ. ಔಷಧ ಇಲ್ಲದೆ ಬದುಕುವುದು, ಇದನ್ನು ಮೆಡಿಟೇಷನ್. ಈಗ ಮೆಡಿಕೇಷನ್ ಇಲ್ಲ ಅಂದಮೇಲೆ ಮೆಡಿಟೇಷನ್ ಬರಲ್ಲ. ಏನು ಮೆಡಿಕೇಷನ್ ಅಂದರೆ ಸದಾ ಯಾವಾಗಲೂ ಮದುವೆಯಾಗಕ್ಕೆ ಮುಂಚೆ ಹೆಣ್ಣಾದವಳು ತಾಯ್ತನ ಅನ್ನೋದು ಹೆಣ್ಣಿಗೆ ಅತಿ ಮುಖ್ಯವಾದ ಶ್ರೇಷ್ಠವಾದ ಪದವಿ. ಹೌದಲ್ಲಮ್ಮ? ಹೌದು. ಹೆಣ್ಣಿಗೆ ತಾಯ್ತನ ಶ್ರೇಷ್ಠ. ಆ ತಾಯ್ತನಕ್ಕೆ ಹೆಣ್ಣು ರೆಡಿಯಾಗಿದ್ದಾಳ ಇಲ್ಲ ಅಂತ ನಾನೇ ನೇರವಾಗಿ ಹೇಳ್ತೀನಿ. ಯಾಕೆ ಅಂದರೆ ತಿಕ್ಕಲ್ ಪುಕ್ಕಲ್ ಮಕ್ಕಳು ಹುಟ್ಟಬೇಕಾದ್ರೆ ಇದೇ ಮೂಲ ಕಾರಣ. ಯಾಕೆ ಅಂದರೆ ತಾಯ್ತನಕ್ಕೆ ರೆಡಿಯಾಗದೇ ಇರುವಂಥ ಹೆಣ್ಣಿಗೆ ಮದುವೆ. ಅದ್ಯಾಕ್ರಿ ರೆಡಿ ಇಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೇಳಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ರೆಡಿ ಯಾಕಿಲ್ಲ? ಮದುವೆಗೆ ಮುಂಚೆ ಯಾರು ಮೆಡಿಷನ್ನನ್ನು ಬಳಸ್ತಾ ಇರ್ತಾರೆ, ಅದು ಮೆಡಿಷನ್ನು, ಮೆಡಿಕೇಷನ್ನು, ಮೆಡಿಟೇಷನ್, ಈ ಮೂರು ಪದವನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಯಾರೇ ಆಗಲಿ ಮೆಡಿಷನ್ ತಗೊಳ್ಳೋರು ಮದುವೆ ಮಾಡ್ಕೋಬಾರ್ದು, ಮದುವೆ ಮೆಡಿಷನ್ ತಗೊಳ್ಳೋರು ಮಕ್ಕಳು ಮಾಡ್ಕೋಬಾರ್ದು. ತಲೆನೋವು ಬಂತು ನುಂಗು, ಬೆನ್ನೋವು ಬಂತು ನುಂಗು, ಬೇಜಾರು ನುಂಗು, ಊಟ ಕರಗ್ತಾ ಇಲ್ಲ ನುಂಗು. ಇವರಿಗೆ ಮದುವೆ ಮಗು ಬೇಡ. ಇಲ್ಲಿ ಲಗ್ನಕೂಟ, ಗಣಕೂಟ, ಯೋನಿಕೂಟ ನೀವೇನೇನು ಹುಡುಕ್ತಿರೋ ಏನು ಹುಡುಕಿದ್ರೂ ಉಪಯೋಗ ಇಲ್ಲ. ಯಾಕೆಂದರೆ ದೇಹ ಸತ್ತೋಗಿದೆ, ಕಣ್ಣು ಮಾತ್ರ ಬಿಡ್ತಾ ಇದ್ದಾರೆ, ಉಸಿರಾಡ್ತಾ ಇದ್ದಾರೆ.